ಹೆಲೋ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಫಸ್ಟ್ ಸೆಮಿಸ್ಟರ್ E&C ಸಬ್ಜೆಕ್ಟದು ಪಾಸಿಂಗ್ ಪ್ಯಾಕೇಜ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಪಾಸಿಂಗ್ ಪ್ಯಾಕೇಜಲ್ಲಿ ಮೇಕಪ್ ಎಕ್ಸಾಮಿನೇಷನ್ ಸೆಪ್ಟೆಂಬರ್ 2023 ಅಂದರೆ ರೀಸೆಂಟಾಗಿ ನಡೆದಿರೋ ಎಕ್ಸಾಮ್, ಆ ಕ್ವಶನ್ ಪೇಪರಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಿದ್ದಾರೆ ಅಂತ ನಾವು ಡಿಸ್ಕಸ್ ಮಾಡುವ. ಯಾಕಂದರೆ ಮೋಸ್ಟ್ ಆಫ್ ದಿ ಕ್ವಶನ್ಸ್ ರಿಪೀಟೆಡ್ ಆಗಿರ್ತವೆ. ಇವೇ ಕ್ವಶನ್ ನೆಕ್ಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ದಲ್ಲಿ ಕೂಡ ರಿಪೀಟ್ ಆಗ್ತಿರ್ತಾವೆ. ಈಗ ಅವೆಲ್ಲ ಕ್ವಶನ್ಸ್ದು ಆನ್ಸರ್ ನಾವು ಡಿಸ್ಕಸ್ ಮಾಡೋಣ. ಮತ್ತು ಮಾರ್ಕ್ಸ್ ಡಿವಿಷನ್ ಯಾವ ಥರ ಇರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಮಾರ್ಕ್ಸ್ ಡಿವಿಷನ್ 5 ಮಾರ್ಕ್ಸ್ ಇದ್ದರೆ ಎಷ್ಟು ಮಾರ್ಕ್ಸಿಗೆಲ್ಲ ಎಷ್ಟೆಲ್ಲ ಆನ್ಸರ್ ಬರೀಬೇಕು ಅಂತ ಅದು ಇಂಪಾರ್ಟೆಂಟ್ ಇರುತ್ತೆ. ಅವೆಲ್ಲ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ಡಿಜಿಟಲ್ ಎಲೆಕ್ಟ್ರಾನಿಕ್ ಪಾಸಿಂಗ್ ಪ್ಯಾಕೇಜ್ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಡೆಫಿನೆಟ್ಲಿ ನಿಮಗೆಲ್ಲ ಇದು ಎಕ್ಸಾಮ್ ಪಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಾವು ನೋಡ್ಬೋದು ಸೆಕ್ಷನ್ 1ನಲ್ಲಿ ನಂಬರ್ ಸಿಸ್ಟಮ್ ಬಗ್ಗೆ ಕ್ವಶನ್ಸ್ ಕೇಳಿರ್ತಾರೆ. ಸೆಕ್ಷನ್ 1 ಇಟ್ ಕನ್ಸಿಸ್ಟ್ ಆಫ್ ನಂಬರ್ ಸಿಸ್ಟಮ್. ದಿಸ್ ಈಸ್ ನಂಬರ್ ಸಿಸ್ಟಮ್. ನೆಕ್ಸ್ಟ್ ಅದೇ ರೀತಿ ಸೆಕ್ಷನ್ 1ನಲ್ಲಿ ಕ್ವಶನ್ ಎ, ಕ್ವಶನ್ ಬಿ ರಿಲೇಟೆಡ್ ಟು ನಂಬರ್ ಸಿಸ್ಟಮ್. ನೆಕ್ಸ್ಟ್ ಇಲ್ಲಿ ನಾವು ನೋಡಬಹುದು, ಇಲ್ಲಿ ಕಮ್ಯುಟೇಟಿವ್ ಲಾ ಮತ್ತು ಡಿ ಮಾರ್ಗನ್ಸ್ ಥಿಯರಮ್ ಇರುತ್ತೆ. ದಿಸ್ ಈಸ್ ದ ಫಿಕ್ಸ್ ಕ್ವಶನ್. ಇದು ನೀವು ಥಿಯರಿ ಪ್ರಾಕ್ಟೀಸ್ ಮಾಡಲೇಬೇಕು. ಇದು ಫಿಕ್ಸ್ ಕ್ವಶನ್ ಇರುತ್ತೆ. ಇದರದ್ದು ಆನ್ಸರ್ ಕೂಡ ನಾನು ಇಲ್ಲಿ ಹೇಳ್ತೀನಿ. ಸೆಕ್ಷನ್ 2 ಅಲ್ಲಿ ಲಾಜಿಕ್ ಗೇಟ್ಸ್ ಆ್ಯಂಡ್ ಆರ್ ನಾಟ್ ಮತ್ತು ರಿಯಲೈಸೇಷನ್ ಆಫ್ ಆ್ಯಂಡ್ ಆರ್ ನಾಟ್ ಯೂಸಿಂಗ್ ನಾರ್ ಆರ್ ನ್ಯಾಂಡ್ ಕೇಳ್ತಾರೆ. ಮತ್ತು ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ಕೂಡ ಕೊಡ್ತಾರೆ, ಅದನ್ನು ನಾವು ಸಾಲ್ವ್ ಮಾಡಬೇಕು. ಮತ್ತು ಒಂದು SOP ಮತ್ತು POS ಫಾರ್ಮ್ಯಾಟ್ ಕೊಟ್ಟಿರ್ತಾರೆ, ಸಮ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಸಮ್. ಇದನ್ನು ಕೂಡ ಕನ್ವರ್ಟ್ ಮಾಡಬೇಕು. ಇದು ಯಾವ ಥರ ಮಾಡಬೇಕು ನಾನು ಎಲ್ಲ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ರೀತಿ ಬೂಲಿಯನ್ ಲಾಸ್ ಯೂಸ್ ಮಾಡಿ ಲಾಜಿಕ್ ಡಯಾಗ್ರಾಮ್ ಡ್ರಾ ಮಾಡಲಿಕ್ಕೆ ಒಂದು ಎಕ್ಸ್ಪ್ರೆಷನ್ ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇದಾದ ಮೇಲೆ ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ನಾನು ಸೆಕ್ಷನ್ 3 ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಅಂದರೆ ಈ ಸೆಕ್ಷನ್ 3ದಲ್ಲಿ ಈ 40 ಮಾರ್ಕ್ಸ್ದು ಏನೇನು ಕ್ವಶನ್ಸ್ ಬರ್ತಾವೆ ಎಲ್ಲ ಕ್ವಶನ್ಸ್ ಕವರ್ ಮಾಡಿ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಪ್ಲೇಲಿಸ್ಟಿಗೆ ಹೋಗಿ, ಡಿಪ್ಲೊಮಾ ಎಕ್ಸಾಮ್ ಅಂತ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಹೋಗಿ ಆ ವಿಡಿಯೋನ ನೋಡಿ. ಅಂದರೆ ನೀವು ಡೆಫಿನೆಟ್ಲಿ ಸೆಕ್ಷನ್ 3 20 ಮಾರ್ಕ್ಸ್ 100% ನೀವು ಸ್ಕೋರ್ ಮಾಡೇ ಮಾಡ್ತೀರಿ. ಇಲ್ಲೇ ಹಾಫ್ ಆ್ಯಡರ್, ಹಾಫ್ ಸಬ್ಟ್ರಾಕ್ಟರ್, ಸೀರಿಯಲ್ ಆ್ಯಡರ್, ಸೀರಿಯಲ್ ಪ್ಯಾರಲಲ್ ಆ್ಯಡರ್, ಫುಲ್ ಆ್ಯಡರ್, 3 ಬಿಟ್ ಪ್ಯಾರಲಲ್ ಆ್ಯಡರ್ ಮತ್ತು ಮ್ಯಾಗ್ನಿಟ್ಯೂಡ್ ಕಂಪ್ಯಾರೇಟರ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಸೆಕ್ಷನ್ 5ಅಲ್ಲಿ ಮಲ್ಟಿಪ್ಲೆಕ್ಸರ್ 2:1 ಮತ್ತು ಅಪ್ಲಿಕೇಶನ್ಸ್ ಆಫ್ ಮಲ್ಟಿಪ್ಲೆಕ್ಸರ್ ಆ್ಯಂಡ್ ಮತ್ತು ಆರ್ ಗೇಟ್ ಯೂಸಿಂಗ್ 2:1, ಎನ್ಕೋಡರ್ ಮತ್ತು ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ, ಇದು ರಿಪೀಟೆಡ್ ಕ್ವಶನ್ಸ್ ಭಾಳ ಸಲ ರಿಪೀಟ್ ಆಗುತ್ತೆ. ಡೆಸಿಮಲ್ ಟು BCD ಎನ್ಕೋಡರ್ ಅಂತಿದೆ, ಇದು ಕೂಡ ಅದರಲ್ಲಿ ಕೇಳ್ತಾರೆ. ನೆಕ್ಸ್ಟ್ BCD ಟು ಡೆಸಿಮಲ್ ಡಿಕೋಡರ್, ಎನ್ಕೋಡರ್ ಅಪ್ಲಿಕೇಶನ್ ಆ್ಯಂಡ್ ದ ವೆರಿ ಇಂಪಾರ್ಟೆಂಟ್ ಒನ್ ಇಲ್ಲಿ ನೋಡ್ಬೋದು ನಾವು ದಿಸ್ ಕ್ವಶನ್. ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು, ಯಾಕಂದರೆ ಇದು ಭಾಳ ಈಸಿ ಇದೆ. ಲಾಸ್ಟ್ ಚಾಪ್ಟರಲ್ಲಿ ಬರುತ್ತೆ. ಏನಂದರೆ ಅಡ್ವಾಂಟೇಜಸ್ ಆಫ್ IC, ಫೀಚರ್ಸ್ ಆಫ್ ಸ್ಟ್ಯಾಂಡರ್ಡ್ TTL ಮತ್ತು ಇಂಟರ್ಫೇಸಿಂಗ್ ಬಿಟ್ವೀನ್ TTL ಆ್ಯಂಡ್ CMOS ಆ್ಯಂಡ್ ಲಿಸ್ಟ್ ಎನಿ 5 ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಟೆಡ್ IC. ಈಗ 1 by 1 ಆನ್ಸರ್ ನಾವು ಡಿಸ್ಕಸ್ ಮಾಡುವ. ಇದರಲ್ಲಿ ನಾವು ನೋಡಬಹುದು ಮಾರ್ಕ್ಸ್ ಡಿವಿಷನ್ ಕೂಡ ಕೊಟ್ಟಿದ್ದಾರೆ. ಸೆಕ್ಷನ್ 1ನಲ್ಲಿ ಎಷ್ಟು ಮಾರ್ಕ್ಸು, ಸೆಕ್ಷನ್ 2ಅಲ್ಲಿ ಎಷ್ಟು ಮಾರ್ಕ್ಸು, ಅವೆಲ್ಲ ಮಾರ್ಕ್ಸ್ ಡಿವಿಷನ್ ಕೂಡ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಮಾರ್ಕ್ಸಿಗೆ ಏನೇನು ಬರೀಬೇಕಂತ ನಿಮ್ಗೆ ಗೊತ್ತಿದ್ರೆ ನೀವು ನೀಟಾಗಿ ಬರಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಬನ್ನಿ ಈಗ ಆನ್ಸರ್ ವೈಸ್ ಡಿಸ್ಕಸ್ ಮಾಡೋಣ, ಕ್ವಿಕ್ಲಿ ಹೋಗೋಣ. ಓಕೆ, ಈಗ ಇದರಲ್ಲಿ ಡಿಫ್ರೆನ್ಸ್ ಕೇಳಿದ್ದಾರೆ. ಇದು ಕ್ವಶನ್ಸ್ ಭಾಳಷ್ಟು ಸಲ ರಿಪೀಟ್ ಆಗುತ್ತೆ, ಅದಕ್ಕೆ ನೀವು ಇದನ್ನು ಡೆಫಿನೇಟ್ ಆಗಿ ಓದಿ, ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಭಾಳಷ್ಟು ಸಲ ಇದು ರಿಪೀಟ್ ಆಗುತ್ತೆ. ದ ಡಿಫರೆನ್ಸ್ ಬಿಟ್ವೀನ್ ಅನಲಾಗ್ ಸಿಗ್ನಲ್ ಆ್ಯಂಡ್ ಡಿಜಿಟಲ್ ಸಿಗ್ನಲ್. ನೀವು ಯಾವ ಥರ ಮಾಡಬೇಕಂದ್ರೆ ಅನಲಾಗ್ ದಿಸ್ ಇಸ್ ಕಂಟಿನ್ಯೂಯಸ್, ದಿಸ್ ಒನ್ ಈಸ್ ಡಿಸ್ಕ್ರೀಟ್ ಅಂತ ಹೇಳಬೇಕು. ದಿಸ್ ಇಸ್ ಸಪ್ರೇಟ್ ಸಿಗ್ನಲ್, ಡಿಸ್ಕ್ರೀಟ್. ಇದು ಸೈನ್ ವೇವ್ಲಿಂದ ಹೇಳ್ತಾರೆ, ಇಂಡಿಕೇಟ್ ಮಾಡ್ತಾರೆ. ಇದು ಸ್ಕ್ವೇರ್ ವೇವ್ಲಿಂದ ಮಾಡ್ತಾರೆ. ಇಲ್ಲಿ ಕಂಟಿನ್ಯೂಸ್ ವ್ಯಾಲ್ಯೂ ಇರ್ತವೆ, ಇಲ್ಲಿ ಡಿಸ್ಕ್ರೀಟ್ 0 and 1 ವ್ಯಾಲ್ಯೂ ಇರ್ತೈತಿ. ಇದನ್ನು ಎಕ್ಸಾಂಪಲ್ ಸಿಗ್ನಲ್ ಟೆಂಪರೇಚರ್ ಸೆನ್ಸರ್ಲಿಂದ, ಫೋಟೋ ಸೆಲ್ಲಿಂದ ಬರುತ್ತೆ. ಇದು ಕಂಪ್ಯೂಟರ್ಲಿ ಯೂಸ್ ಮಾಡ್ತಾರೆ. ಅನಲಾಗ್ ಸಿಗ್ನಲ್ಗೆ ಕಡಿಮೆ ಬ್ಯಾಂಡ್ ವಿಡ್ತ್ ಬೇಕು, ಆದರೆ ಇಲ್ಲಿ ಡಿಜಿಟಲ್ ಸಿಗ್ನಲ್ಗೆ ಹೆಚ್ಚಿಗೆ ಬ್ಯಾಂಡ್ ವಿಡ್ತ್ ಬೇಕು. ನೀವು ಇಷ್ಟು ಬರೆದ್ರೆ ಸಾಕು. ಇದು ಡೆಫಿನೆಟ್ಲಿ ಭಾಳಷ್ಟು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಅದಕ್ಕೆ ಇದನ್ನು ಮಿಸ್ ಮಾಡದೆ ಇದು ಕ್ವಶನ್ ಆನ್ಸರ್ ಪ್ರಾಕ್ಟೀಸ್ ಮಾಡಿ. ಲೈಕ್ ವೈಸ್ ಕನ್ವರ್ಷನ್ ಕೂಡ ಕೊಡ್ತಾರೆ, ಡೆಸಿಮಲ್ ಟು ಬೈನರಿ. ಅದಾದಮೇಲೆ ಹೆಕ್ಸಾ ಡೆಸಿಮಲ್ ಟು ಬೈನರಿ. ಇದು ವೆರಿ ಸಿಂಪಲ್ ಇದೆ. ಹೆಕ್ಸಾ ಡೆಸಿಮಲ್ ಜಸ್ಟ್ ಈಕ್ವಲೆಂಟ್ ನೀವು ನಂಬರ್ ಬರೆದ್ರೆ ಸಾಕು. 2 ದ ನಂಬರ್ ಇಲ್ಲಿದೆ, ಇದ್ರ ವ್ಯಾಲ್ಯೂ ಎಷ್ಟಿದೆ, A ಅಂದರೆ 10, 4 ವ್ಯಾಲ್ಯೂ ಇದನ್ನು ಬರೆದಿದ್ದಾರೆ. ನಂತರ ಇದನ್ನು ಕೂಡಿಸ್ಬಿಟ್ಬಿಟ್ರೆ ಇದಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಕ್ವಶನ್, ಲಿಸ್ಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್. ಇದರಲ್ಲಿ ಡೆಸಿಮಲ್ ನಂಬರ್ ಸಿಸ್ಟಮ್ ಇದೆ, ಬೈನರಿ ನಂಬರ್ ಸಿಸ್ಟಮ್ ಇದೆ, ಆಕ್ಟಲ್ ಇದೆ ಮತ್ತು ಹೆಕ್ಸಾ ಡೆಸಿಮಲ್ ಇದೆ. ಈಗ ಇದ್ರದ್ದು ನಾವು ಫಸ್ಟ್ ಲಿಸ್ಟ್ ಬರೆದ್ಬಿಟ್ಟು, ಬೈನರಿ ಡೆಸಿಮಲ್ ಅಂದರೆ 10, ಬೇಸ್ 10 ಇರುತ್ತೆ, ಇದು ಬೇಸ್ 2 ಇರುತ್ತೆ, ಇದು ಬೇಸ್ 8 ಇರುತ್ತೆ ಮತ್ತು ಇದು ಬೇಸ್ 16 ಇರುತ್ತೆ.
ಇದನ್ನೆಲ್ಲ ನೀವು ಬರಿಬೇಕಾಗುತ್ತೆ. ಬರೆದು ಒಂದು ಎಕ್ಸಾಂಪಲ್ ಬರೆದ್ರೆ ಸಾಕು. ನೆಕ್ಸ್ಟ್ ಸಬ್ಟ್ರಾಕ್ಷನ್ ಕೂಡ ಒಂದು ಪ್ರಾಬ್ಲಮ್ ಇರ್ತೈತಿ, ಎಡಿಷನ್ ಕೂಡ ಇರುತ್ತೆ. ಇನ್ನೊಂದು ಮೋಸ್ಟ್ ರಿಪೀಟೆಡ್ ಕ್ವಶನಲ್ಲಿ ಇದೊಂದು ಕೂಡ ಒಂದು ಕ್ವಶನ್. ಅದು ಯಾವುದಂದರೆ XS3 ಕೋಡ್ ಅಂದ್ರೇನು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. XS3 ಕೋಡ್ ನಾವು ಇಲ್ಲಿ ಬರೀಬೇಕು, ನಾನ್ ವೇಟೆಡ್ ಕೋಡ್, ಇದು ಯಾವುದೇ ಥರ ವೇಟ್ ಇರೋಂಗಿಲ್ಲ. ಇದನ್ನು ನಾವು ಏನೂ ಮಾಡೋಂಗಿಲ್ಲ, ಈಚ್ ಬಿಟ್ಸನ್ನು 3 ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ಯಾವ ನಂಬರ್ಸಿಗೆ ಅಂದರೆ BCD ನಂಬರ್ಸಿಗೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡಬಹುದು, ಇಲ್ಲಿ 0 to 1 ಅನ್ನು ಲಿಸ್ಟ್ ಮಾಡಿದ್ದಾರೆ. ಈಗ 0ಗೂ ಇನ್ನು +3 ಆ್ಯಡ್ ಮಾಡಿದ್ದಾರೆ, 0 + 3 ಆಯಿತಾ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ಬೋದು, ದಿಸ್ ಒನ್ 8 + 3 ಎಷ್ಟಾಗುತ್ತೆ 11. 8 + 3 = 11. ಇದು 11 ಈಕ್ವಲೆಂಟ್ ಇಲ್ಲೇ ಬರೆದಿದ್ದಾರೆ. ಇಷ್ಟು ನೀವು ಟೇಬಲ್ ಬರೆದ್ಬಿಟ್ರೆ ಸಾಕು, ಯು ವಿಲ್ ಗೆಟ್ ಸಫಿಷಿಯಂಟ್ 5 ಮಾರ್ಕ್ಸ್. ನೆಕ್ಸ್ಟ್ ಸಬ್ಟ್ರಾಕ್ಷನ್ ಕೂಡ ಕೊಡ್ತಾರೆ. ಸಬ್ಟ್ರಾಕ್ಷನ್ ಕೂಡ ನಾವು ಮಾಡಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದು ಭಾಳಷ್ಟು ಸಲ ರಿಪೀಟ್ ಆಗಿದೆ, ಕಮ್ಯುಟೇಟಿವ್ ಲಾ ಮತ್ತು ಕಮ್ಯುಟೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್ ಮತ್ತು ಎಡಿಷನ್. ಇದು ನೋಡಿ, ವೆರಿ ಸಿಂಪಲ್, AB = BA ಮತ್ತು AB + A + B = B + A. ಇದನ್ನು ಬರೆದ್ಬಿಟ್ಟು ಇದರ ಲಾಜಿಕ್ ಡಯಾಗ್ರಾಮ್ ಬರೆದ್ರೆ ಯು ವಿಲ್ ಗೆಟ್ ಮಾರ್ಕ್ಸ್. ಆಮೇಲೆ ಡಿ ಮಾರ್ಗನ್ಸ್ ಥಿಯರಮ್ ಕೇಳೋಣ, ಭಾಳಷ್ಟು ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಸೀರೀಸಲ್ಲಿ ನಾನು ಇನ್ನೊಂದು ಕ್ವಶನ್ ಪೇಪರ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ನಾವು ನೋಡ್ಬೋದು, A or B ಮತ್ತು A B bar = A bar + B bar. ಇದನ್ನು ನಾವು A B ಸಪ್ರೇಟ್ ಬರೀಬೇಕು, A bar B bar ಬರೀಬೇಕು. ಅದರದ್ದು ವ್ಯಾಲ್ಯೂಸ್ A ಆ್ಯಂಡ್ B ಆದಮೇಲೆ A × B ಹೋಲ್ ಬಾರ್, A bar + B bar ಇವೆರಡೂ ಸೇಮ್ ಬರ್ತವೆ. ದಟ್ ಮೀನ್ಸ್ A bar + B bar ದಟ್ ಈಸ್ = A + B ಹೋಲ್ ಬಾರ್. ಇವೆಲ್ಲ ಸೇಮ್ ಆಗುತ್ತೆ. ದಿಸ್ ಈಸ್ ಡಿ ಮಾರ್ಗನ್ಸ್ ಥಿಯರಮ್. ಲೈಕ್ವೈಸ್ AB bar = A bar + B bar. ಇನ್ನೊಂದಿದೆ A + B ಹೋಲ್ ಬಾರ್ = A bar × B bar. ಇದು ಇಕ್ವೇಷನ್ ನೆನ್ಪಿಟ್ಟು ನೀವು ಇದು ಟೇಬಲ್ ಬರೆದ್ಬಿಟ್ಟು ಮತ್ತು ಲಾಜಿಕ್ ಡಯಾಗ್ರಾಮ್ ಬರೆದ್ರೆ ನಿಮ್ಗೆ ಸಫಿಷಿಯೆಂಟ್ ಮಾರ್ಕ್ಸ್ ಆರ್ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತವೆ. ಇದು ಲಾಜಿಕ್ ಡಯಾಗ್ರಾಮ್ ಬರೆಯೋದು ಈಸಿ ಇದೆ, ಸಿಂಪಲ್. ಈಗ ನಾವು ನೋಡ್ಬೋದು ಇಲ್ಲಿ ಯಾವ ಥರ ಬರೀಬೇಕಂದ್ರೆ, ಫಸ್ಟ್ ಈಗಿಲ್ಲೇ A + B ಅಂತಿದೆ. A + B ಇರೋ ಕಾರಣ ನಾವಿಲ್ಲಿ ಆರ್ ಗೇಟ್ ಯೂಸ್ ಮಾಡ್ತೀವಿ, ಬಾರ್ ಇರೋ ಕಾರಣ ನಾಟ್ ಗೇಟ್ ಯೂಸ್ ಮಾಡ್ತೀವಿ. ಅದೇ ರೀತಿ A ಬಾರ್ ಅಂತಿದೆ, ಅದಕ್ಕೆ ಫಸ್ಟ್ ಇಲ್ಲಿ ನಾಟ್ ಗೇಟ್, ಇಲ್ಲಿ ನಾಟ್ ಗೇಟ್, ಎರಡು ಆ್ಯಂಡ್ ಆಪರೇಷನ್ ಇದೆ, A ಆ್ಯಂಡ್ B ಇದೆ. ಫಸ್ಟ್ ಬಾರ್ ಮಾಡಿ ನೆಕ್ಸ್ಟ್ A ಆ್ಯಂಡ್ B ಮಾಡಬೇಕಾಗತ್ತೆ. ಆಮೇಲೆ ಇದು ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, ಭಾಳ ಸಿಂಪಲ್ ಕ್ವಶನ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್. ಏನಂದರೆ, ಡಿಫೈನ್ ಲಾಜಿಕ್ ಗೇಟ್, ರೈಟ್ ಸಿಂಬಲ್ ಟು ಟೇಬಲ್ ಆಫ್ ಆ್ಯಂಡ್ ಆರ್ ನಾಟ್. ಇದು ಭಾಳ ಬೇಸಿಕ್ ಇದೆ. ಆ್ಯಂಡ್ ಗೇಟ್ ಬಗ್ಗೆ ಬರೆದ್ಬಿಟ್ಟು ಇದನ್ನು ನಾವು ಎಕ್ಸ್ಪ್ರೆಷನ್ ಬರೆದು ಟ್ರೂತ್ ಟೇಬಲ್ ಬರೀಬೇಕು. ಅದೇ ರೀತಿ ಆರ್ ಗೇಟ್ ಮತ್ತು ನಾಟ್ ಗೇಟ್ ಬಗ್ಗೆ ಬರೀಬೇಕು. ಆಮೇಲೆ ಯೂನಿವರ್ಸಲ್ ಗೇಟ್ ನ್ಯಾಂಡ್ ಮತ್ತು ನಾರ್ ಇದೆ, ಅದನ್ನು ಕೂಡ ಕ್ವಶನ್ಸ್ ಕೇಳ್ತಾರೆ. ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ, ಫಿಕ್ಸ್ ಕ್ವಶನ್, ಡಿಫ್ರೆಂಟ್ ಗೇಟ್ಸನ್ನು ರಿಯಲೈಸ್ ಮಾಡಲಿಕ್ಕೆ ಹೇಳ್ತಾರೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಡಿಫ್ರೆಂಟ್ ಗೇಟನ್ನು ರಿಯಲೈಸ್ ಮಾಡಲಿಕ್ಕೆ ಹೇಳ್ತಾರೆ, ಇದನ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಗೇಟ್ ಕೇಳಿದರೆ ಆ್ಯಂಡ್ ಗೇಟ್ ಟು ಟ್ರೂತ್ ಟೇಬಲ್, ಮತ್ತು ಆರ್ ಗೇಟ್ ನಾರ್ ಗೇಟ್ ಕೇಳಿದರೆ ಆರ್ ಗೇಟ್ ಕೇಳಿದರೆ ಆರ್ ಗೇಟ್, ಇದ್ರದ್ದು ಟ್ರೂತ್ ಟೇಬಲ್ ಕೂಡ ನೀವು ಬರೀಬೇಕಾಗತ್ತೆ. ಇದನ್ನು ಬೈ ಪ್ರಾಕ್ಟೀಸ್ ಬರುತ್ತೆ, ನೀವು ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿರ್ತಾರೆ, ಇದಕ್ಕೆ ಕೆ ಮ್ಯಾಪ್ ಹಾಕಬೇಕು. ನೆಕ್ಸ್ಟ್ ಇನ್ನೊಂದು ಭಾಳ ಈಸಿ ಇರೋದು SOP ಮತ್ತು SOPಲಿಂದ POS ಕನ್ವರ್ಟ್ ಮಾಡೋದು. SOP ಫಾರ್ಮ್ಲಿಂದ POSಗೆ. ಇಲ್ಲಿ ನೋಡಿ, ಈಗ ಸಮ್ ಆಫ್ ಪ್ರಾಡಕ್ಟ್ ಇಲ್ಲಿ ನಂಬರ್ ಕೊಟ್ಟಿರ್ತಾರೆ 1356. ನೀವು 1356 ಅಂದರೆ 8 ಕಂಡೀಷನ್ಸ್ ಬರೀಬೇಕು. 002 0 to 7 ಇಲ್ಲಿ ಬರೆದಿದ್ದಾರೆ, 0002 111 ಇದನ್ನು ಕಂಡೀಷನ್ ಬರೆದಿದ್ದಾರೆ. ಅದಾದಮೇಲೆ 1356 1 ಎಲ್ಲಿದೆ, 001 ಇಲ್ಲಿ 1 ಅಂತ ಬರೀಬೇಕು, ಮತ್ತು 5 ಇಲ್ಲಿದೆ, 3 ಇಲ್ಲಿದೆ, 5 ಇಲ್ಲಿದೆ, ಮತ್ತು ಇಲ್ಲಿ 6 ಇದೆ. ಇಲ್ಲಿ ನಾವು 11 ಅಂತ ಬರೀಬೇಕು F ಇದ್ದಲ್ಲೇ, ಉಳಿಕೆದೆಲ್ಲ 0 ಅಂತ ಬರೀಬೇಕು. ಬರೆದ ನಂತರ ನಾವು ವಿ ಹ್ಯಾವ್ ಟು ರೈಟ್ ಇಕ್ವೇಷನ್ ಏನಂದರೆ, ಈಗ 1 ಇದ್ದಲ್ಲೇ A ಬಾರ್ ಇದೆ ಪ್ಲಸ್ B ಬಾರ್ ಪ್ಲಸ್ C. ಈ ಥರ ನಾವು ಈಗ ಇವೆಲ್ಲ ಇದನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕಂದ್ರೆ, ಎಲ್ಲಿ 0 ಇದ್ದಾವೆ ಆ ಇಕ್ವೇಷನ್ ನಾವು ಇಲ್ಲಿ ಬರೀಬೇಕಾಗತ್ತೆ. ಇಕ್ವೇಷನ್ ಏನು 0 ಏನಿದೆ ಅಂದರೆ, ಸಿಂಪ್ಲಿ ರೈಟ್. ಇಲ್ಲಿ ನಾವು ನೋಡ್ಬೋದು A ಬಾರ್ B ಬಾರ್ C ಬಾರ್ ಇಲ್ಲಿ ಬರೆದಿದ್ದಾರೆ, A ಬಾರ್ B ಬಾರ್ C ಬಾರ್. ಅದೇ ರೀತಿ ಇಲ್ಲಿ 0 ಇದೆ, ಅದನ್ನು ಬರೀಬೇಕು ನಾವು, A ಬಾರ್ B C ಬಾರ್. ಈ ಥರ ನಾವು ಇಕ್ವೇಷನ್ ಬರೆದ್ರೆ ಅದಾಯಿತು ಸಮ್ ಆಫ್ ಪ್ರಾಡಕ್ಟ್ಲಿಂದ ಪ್ರಾಡಕ್ಟ್ ಆಫ್ ಸಮ್. ಅದೇ ರೀತಿ POS ಟು SOPನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾವು ಸಿಂಪ್ಲಿ ಇನ್ನೇನು ಮಾಡಬೇಕಂದ್ರೆ, ಫಸ್ಟ್ ಇದು ಟೇಬಲ್ ಬರೆದ್ಬಿಟ್ಟು
ಇದರಲ್ಲಿ 0 1 2 4 ಅಂತಿದೆ. ಈಗ 0 ಅಂತ ಎಲ್ಲಿದೆ ಅಲ್ಲೇ ನಾವು 0ನೇ ಬರಿಬೇಕು. 1 ಎಲ್ಲಿದೆ ಅಲ್ಲೇ 0 ಬರಿಬೇಕು. 2 ಎಲ್ಲಿದೆ ಅಲ್ಲೇ 0 ಬರಿಬೇಕು. 4 ಎಲ್ಲಿದೆ ಅಲ್ಲೇ 0 ಬರಿಬೇಕು. ಉಳಿಕೆದೆಲ್ಲ 1 ಅಂತ ಬರಿಬೇಕು. 1 ಅಂತ ಬರೆದ ನಂತರ ಇಲ್ಲಿ ಎಕ್ಸ್ಪ್ರೆಷನ್ ಬರಿಬೇಕಲ್ಲ. ಎಕ್ಸ್ಪ್ರೆಷನ್ ಏನು ಮಾಡಬೇಕಂದ್ರೆ ಎ ಬಾರ್ ಬಿ ಬಿ ಸಿ ಅಂದರೆ ಎಲ್ಲಿ 1 ಇದೆ ದಿಸ್ 1 ಎಲ್ಲಿದೆಯಲ್ಲ ಅದನ್ನು ನಾವು ಈ ಎಕ್ಸ್ಪ್ರೆಷನ್ ಬರಿಬೇಕು. ಎ ಬಾರ್ ಬಿ ಸಿ ಎ ಬಿ ಸಿ ಬಾರ್ ಎ ಬಿ ಸಿ ಬಾರ್ ಎ ಬಿ ಸಿ ಈ ಥರ ಎಕ್ಸ್ಪ್ರೆಷನ್ ಬರೆದ್ಬಿಟ್ರೆ ಮುಗಿದೋತು. ಮತ್ತು ಬುಲಿಯನ್ ಎಕ್ಸ್ಪ್ರೆಷನ್ ಸಾಲ್ವ್ ಮಾಡಲಿಕ್ಕೆ ಕೂಡ ಪ್ರಾಬ್ಲಮ್ ಕೊಡ್ತಾರೆ. ಇದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಇನ್ನೊಂದು ಪಾಸಿಂಗ್ ಪ್ಯಾಕೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ದಯವಿಟ್ಟು ಆ ವಿಡಿಯೋ ಹೋಗಿ ನೋಡಿ. ಹಾಫ್ ಆ್ಯಡರ್ ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಹಾಫ್ ಆ್ಯಡರ್ ಇದನ್ನು ನಾವು ಟ್ರೂತ್ ಟೇಬಲ್ ಹಾಫ್ ಆ್ಯಡರ್ದು ಮತ್ತು ಲಾಜಿಕಲ್ ಎಕ್ಸ್ಪ್ರೆಷನ್ ನೆನ್ಪಿಟ್ಕೋಬೇಕು ನಾವು. ದಿಸ್ ವಿ ಹ್ಯಾವ್ ಟು ರಿಮೆಂಬರ್ ಲಾಜಿಕಲ್ ಎಕ್ಸ್ಪ್ರೆಷನ್ ಮತ್ತು ಇದನ್ನು ನೆನ್ಪಿಟ್ಕೊಂಡು ವಾಟ್ ಈಸ್ ಹಾಫ್ ಆ್ಯಡರ್ ಅಂದರೆ ಸಿಂಪ್ಲಿ ಇಟ್ ಆ್ಯಡ್ಸ್ ಎ ಆ್ಯಂಡ್ ಬಿ ಜನರೇಟ್ಸ್ ಸಮ್ ಆ್ಯಂಡ್ ಕ್ಯಾರಿ. ಇದರ ಎಕ್ಸ್ಪ್ಲನೇಷನ್ ಆಲ್ರೆಡಿ ಮಾಡಿದ್ದೀನಿ ನಾನು, ದಯವಿಟ್ಟು ಆ ವಿಡಿಯೋ ಹೋಗಿ ನೋಡಿ. ಸೀರಿಯಲ್ ಮತ್ತು ಪ್ಯಾರಲಲ್ ಆ್ಯಡರ್ ಕಂಪ್ಯಾರಿಸನ್ ಕೂಡ ಹೇಳಿದ್ದೀನಿ, ಮತ್ತು ಫುಲ್ ಆ್ಯಡರ್ ಯಾವ ಥರ ವರ್ಕ್ ಆಗುತ್ತೆ, ಹಾಫ್ ಆ್ಯಡರ್ ಯಾವ ಥರ ವರ್ಕ್ ಆಗುತ್ತೆ, ಹಾಫ್ ಸಬ್ಟ್ರಾಕ್ಟರ್, ಪ್ಯಾರಲಲ್ ಆ್ಯಡರ್ ಯಾವ ಥರ ವರ್ಕ್ ಆಗುತ್ತೆ, ಮತ್ತು ಕಂಪ್ಯಾರಿಸನ್ ಬಿಟ್ವೀನ್ ಸೀರಿಯಲ್ ಆ್ಯಡರ್ ಮತ್ತು ಪ್ಯಾರಲಲ್ ಆ್ಯಡರ್ 2 ಬಿಟ್ ಕಂಪ್ಯಾರೇಟರ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ದಯವಿಟ್ಟು ಹೋಗಿ ಆ ವಿಡಿಯೋಲಿ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು 2:1 ಮಕ್ಸ್ ಅಂದರೆ ಜಸ್ಟ್ ನೆನ್ಪಿಟ್ಕೊಟ್ರಿ ನೀವು. ಮಕ್ಸ್ ಮೀನ್ಸ್ ಮೆನಿ ಇಂಟು 1, ಅದನ್ನು ನಾವು ಹೇಳಬೇಕಾಗತ್ತೆ. ಮಕ್ಸ್ ಅಂದರೆ ಮೆನಿ ಇಂಟು 1. 2:1 ಮಕ್ಸ್ ಅಂದರೆ 2 ಇನ್ಪುಟ್ ಇರುತ್ತೆ ಮತ್ತು 1 ಸೆಲೆಕ್ಟ್ ಲೈನ್ ಇರ್ತೈತಿ. 2 ಇನ್ಪುಟ್ 1 ಸೆಲೆಕ್ಟ್ ಲೈನ್ ಆ್ಯಂಡ್ 1 ಔಟ್ಪುಟ್. ಅದರದ್ದು ಎಕ್ಸ್ಪ್ರೆಷನ್ ಕೂಡ ನೆನ್ಪಿಟ್ಕೋಬೇಕು ನಾವು. ಎಕ್ಸ್ಪ್ರೆಷನ್ ವೆರಿ ಸಿಂಪಲ್. ಇಲ್ಲಿ ನಾವು ನೋಡ್ಬೋದು ಇನ್ಪುಟ್ ಅಂದರೆ D1 ಮತ್ತು D0 ಇದೆ. ಯಾವಾಗ ನಾವು ಸೆಲೆಕ್ಟ್ ಲೈನ್ 0 ಆಗುತ್ತೆ ಆವಾಗ ನಾವು D0 ಇನ್ಪುಟನ್ನು ಔಟ್ಪುಟ್ಟಿಗೆ ಕಳಿಸ್ತೀವಿ. ಸೆಲೆಕ್ಟ್ ಲೈನ್ 1 ಆದಾಗ D1 ಇನ್ಪುಟನ್ನು ನಾವು ಔಟ್ಪುಟ್ಟಿಗೆ ಕಳಿಸ್ತೀವಿ. ಅದೇ ಇದೆ ಎಕ್ಸ್ಪ್ರೆಷನ್ನಲ್ಲಿ ನಾವು ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಬೇಸ್ಡ್ ಆನ್ ಎಕ್ಸ್ಪ್ರೆಷನ್ y ಈಸ್ ಈಕ್ವಲ್ ಟು ಇಲ್ಲಿ ನಾವು ಬೂಲಿಯನ್ ಡಯಾಗ್ರಾಮ್ ಬರಿಬೇಕಾಗತ್ತೆ. ಲೈಕ್ ವೈಸ್ 4:1 ಮಲ್ಟಿಪ್ಲೆಕ್ಸರ್ ಇದು ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕು. 2:1 ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡಿ 4:1 ಮಲ್ಟಿಪ್ಲೆಕ್ಸರ್ ಯಾವ ಥರ ಮಾಡ್ತಾರೆ ಇದನ್ನು ಇಲ್ಲಿ ಡಯಾಗ್ರಾಮಲ್ಲಿ ತೋರಿಸಿದ್ದಿದೆ. ಮತ್ತು ಅಪ್ಲಿಕೇಶನ್ ಇದನ್ನೆಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಸೆಲೆಕ್ಷನ್, ರೌಟಿಂಗ್, ವೇಫಾರ್ಮ್ ಜನರೇಷನ್ ಇವೆಲ್ಲ ನಾವು ಇಲ್ಲಿ ಬರಿಬೇಕಾಗುತ್ತೆ. ಇದು ಕೂಡ 5 ಮಾರ್ಕ್ಸಿಗಿದೆ. ಮತ್ತು ಆ್ಯಂಡ್ ಆರ್ ಗೇಟ್ ಯೂಸಿಂಗ್ ಮಲ್ಟಿಪ್ಲೆಕ್ಸರ್ ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು ಇದು ಕೂಡ ಇಲ್ಲೇ ನಾನು ತೋರಿಸಿದ್ದೀನಿ. ಇದನ್ನು ಓದಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅಪ್ಲಿಕೇಶನ್ ಆಫ್ ಎನ್ಕೋಡರ್, ಡೆಸಿಮಲ್ ಟು BCD ಎನ್ಕೋಡರ್, ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನಾವು ಕೊಡೋದು ನಂಬರ್ ಡೆಸಿಮಲ್ ನಂಬರ್, ಇಲ್ಲಿ ಬರೋದು BCD ಆಯಿತಾ. ಈಗ ಇಲ್ಲಿ ನಾವು ನಂಬರ್ ಏನು ಕೊಡ್ತೀವಿ ಇಲ್ಲಿ BCD ಕನ್ವರ್ಟ್ ಆಗಿ ಬರುತ್ತೆ. BCD ಕನ್ವರ್ಟ್ ಆಗಿ ಬಂದ ನಂತರ ಇದ್ರದ್ದು ನಾವು ಎಕ್ಸ್ಪ್ರೆಷನ್ ಬರೆದ್ಬಿಟ್ಟು ನಾವು ಡಯಾಗ್ರಾಮ್ ಕೂಡ ಹಾಕಬೇಕು. ಮತ್ತು BCD ಟು ಡೆಸಿಮಲ್ ಡಿಕೋಡರ್. ಕೊನೆಯದಾಗಿ ಲಾಸ್ಟ್ ಸೆಕ್ಷನಲ್ಲಿ ಬರೋಣ. ಲಾಸ್ಟ್ ಸೆಕ್ಷನಲ್ಲಿ ಭಾಳ ಈಸಿ ಕ್ವಶನ್ಸ್ ಬರ್ತವೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಏನಂದರೆ ಸೆಕ್ಷನ್ ನಂಬರ್ ದಟ್ ಈಸ್ 10A, ಇದು ಭಾಳ ಈಸಿ ಕ್ವಶನ್ಸ್ ಇರ್ತವೆ. ಇದರಲ್ಲಿ ನೋಡಿ ಅಡ್ವಾಂಟೇಜಸ್ ಆಫ್ ಐ ಸಿ ನಮ್ಗೆ ಗೊತ್ತೇ ಇದೆ. ಐ ಸಿ ಚಿಕ್ಕದಾಗಿರುತ್ತೆ, ವೇಟ್ ಕಡಿಮೆ ಇರುತ್ತೆ, ಕಾಸ್ಟ್ ಕಡಿಮೆ ಇರುತ್ತೆ, ರಿಲಯಬಲ್, ಲೋ ಪವರ್ ಕನ್ಸಂಪ್ಷನ್, ಈಸಿ ಟು ರಿಪ್ಲೇಸ್. ಇದು ಇಷ್ಟು 5 ಪಾಯಿಂಟ್ ಬರೆದ್ಬಿಟ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ಇದು ರಿಪೀಟೆಡ್ ಕ್ವಶನ್, ಮೋಸ್ಟ್ ರಿಪೀಟೆಡ್ ಕ್ವಶನ್. ಮತ್ತು TTL ಟ್ರಾನ್ಸಿಸ್ಟರ್ ಲಾಜಿಕ್ ಮತ್ತು CMOS ಲಾಜಿಕ್ ಅದ್ರದ್ದು ಕಂಪ್ಯಾರಿಸನ್ ಕೂಡ ಕೇಳ್ತಾರೆ. ಇಲ್ಲಿ ಕಂಪ್ಯಾರಿಸನ್ ನೀವು ಓದಬೇಕು. ಫೀಚರ್ಸ್ ಆಫ್ TTL ಅಂದರೆ ಏನು? TTL ಅಂದರೆ ಟ್ರಾನ್ಸಿಸ್ಟರ್ ಲಾಜಿಕ್. ಇಲ್ಲಿ ನ್ಯಾಂಡ್ ಗೇಟ್ ಯೂಸ್ ಮಾಡಿರ್ತಾರೆ, ನಾಯ್ಸ್ ಇಮ್ಯುನಿಟಿ ಹೈ ಇರುತ್ತೆ. ಫ್ಯಾನ್ ಔಟ್ ಅಂದರೆ ಏನು ಅದು ಕೂಡ ಕೇಳ್ತಾರೆ. 10 ಇರುತ್ತೆ, ಕ್ಲಾಕ್ ಎಷ್ಟಿರುತ್ತೆ, ಫಿಗರ್ ಆಫ್ ಮೆರಿಟ್ ಏನಿರುತ್ತೆ, ಇವೆಲ್ಲ ನೀವು ಇಲ್ಲೇ ಮೆನ್ಷನ್ ಮಾಡಬೇಕು. ಕೊನೆಯದಾಗಿ TTL ಮತ್ತು CMOS ಅಂದರೆ ಏನು? ಇದು ವೆರಿ ಸಿಂಪಲ್. ನಾವು ಇಲ್ಲಿ TTL ಇನ್ಪುಟ್ ಇದೆ, ಔಟ್ಪುಟ್ ನಾವು CMOSಗೆ ಕೊಡ್ತೀವಿ. ಆದರೆ ಸಫಿಷಿಯೆಂಟ್ ವೋಲ್ಟೇಜ್ ಬರೋಂಗಿಲ್ಲ, ಅದಕ್ಕೆ ನಾವು ಏನು ಮಾಡ್ತೀವಿ 2.2 ಕಿಲೋ ಓಮ್ ರೆಜಿಸ್ಟರ್ ಇಲ್ಲೇ ಕನೆಕ್ಟ್ ಮಾಡ್ತೀವಿ. ಆದರೆ CMOS ಔಟ್ಪುಟ್ ನಾವು ಏನೇನು ಮಾಡ್ತಾ ಇದ್ದೀವಿ TTL ಕೊಡ್ತಾ ಇದ್ದೀವಿ, ಇಲ್ಲೇ ನಾವು ರೆಜಿಸ್ಟರ್ ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸಫಿಷಿಯೆಂಟ್ ಔಟ್ಪುಟ್ ಬರುತ್ತೆ. ಅದೇ ಪಾಯಿಂಟ್ಸನ್ನು ಈ ಥಿಯರಿಯಲ್ಲಿ ಅವರು ಕೊಟ್ಟಿದ್ದಾರೆ. ಮತ್ತು ಅಪ್ಲಿಕೇಶನ್ಸ್ ಆಫ್ ಐ ಸಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ನಿಮ್ಗೆ ಯಾವ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನಾನು ಬರುತ್ತಲ್ಲ ಅವೆಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಬಗ್ಗೆ ನೀವು ಬರೆದ್ಬಿಡ್ರಿ. ಅಲ್ಲೆಲ್ಲ ICಯಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಸ್ಮಾರ್ಟ್ಫೋನ್, MP3 ಪ್ಲೇಯರ್, ಲ್ಯಾಪ್ಟಾಪ್, ಟೆಲಿವಿಷನ್, ಕ್ಯಾಮ್ರಾ, ಏರ್ಕ್ರಾಫ್ಟ್, ಸೈಂಟಿಫಿಕ್ ಕ್ಯಾಲ್ಕುಲೇಟರ್, ಆಲ್ ಕಂಟ್ರೋಲ್ ಸಿಸ್ಟಮ್ಸ್, ಇವೆಲ್ಲ ಇದರಲ್ಲಿ ICಗಳನ್ನು ಯೂಸ್ ಮಾಡ್ತಾರೆ. ಅಂದರೆ ಫ್ರೆಂಡ್ಸ್ ನೀವು ಇದನ್ನು ಚೆನ್ನಾಗಿ ಓದಿದರೆ, ನಾನು ತೋರಿಸಿದ ಆನ್ಸರ್ನು ಚೆನ್ನಾಗಿ ಓದಿದರೆ ನೀವು ಒಳ್ಳೆ ಮಾರ್ಕ್ಸ್ ತೊಗೋಬಹುದು. ಈಗ ನೆಕ್ಸ್ಟ್ ಸೀರೀಸಲ್ಲಿ ಕೂಡ ನಾನು ನೆಕ್ಸ್ಟ್ ಇಯರ್ ಕ್ವಶನ್ ಪೇಪರ್ ಮತ್ತು ಉಳಿದ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.